ನಮ್ಮ ಸ್ಟಾರ್ ಹೋಟೆಲ್ಗೆ ಕಪ್ಪು ಹಣ ಬಳಸಿಲ್ಲ, ಬಂಗಾರಪ್ಪರಿಂದ ಕಲಿಯೋದು ಏನೂ ಇಲ್ಲ, ಹೀಗಂತ ಹೇಳಿರೋದು ಶಿವಮೊಗ್ಗ ಸಂಸದ ರಾಘವೇಂದ್ರ. ನಮ್ಮ ಕುಟುಂಬದಿಂದ ಶಿವಮೊಗ್ಗದಲ್ಲಿ ನಿರ್ಮಿಸ್ತಾ ಇರೋ ಹೋಟೆಲ್ನಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ರಾಘವೇಂದ್ರ ಸ್ಪಷ್ಟಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಹೋಟೆಲ್ಗೆ ಕಪ್ಪು ಹಣ ಬಳಕೆಯಾಗಿದೆ ಅಂದಿರೋ ಬಂಗಾರಪ್ಪ ಅವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅಂದ್ರು. ಕಾನೂನಿನ ಪ್ರಕಾರವೇ ಹೋಟೆಲ್ ನಿರ್ಮಾಣ ನಡೆದಿದೆ, ಬಂಗಾರಪ್ಪರಿಂದ ಕಲಿಯೋದು ಏನೂ ಇಲ್ಲ ಅಂತ ತಿರುಗೇಟು ನೀಡಿದ್ರು. ವಿಪಕ್ಷಗಳ ಟೀಕೆ ಇನ್ನಾದರೂ ನಿಲ್ಲಲಿ ಅಂತ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದಾಗಿ ಇದೇ ಸಂದರ್ಭದಲ್ಲಿ ತಿಳಿಸಿದ್ರು. ಮಾಜಿ ಮುಖ್ಯಮಂತ್ರಿಗಳು ಶ್ರೀಯುತ ಬಂಗಾರಪ್ಪನವರು ಅದೇ ಹಳೆ ಒಂದು 6-7 ತಿಂಗಳ ಕೆಳ ಇದೇ ವಿಷಯ ಚರ್ಚೆ ಆಗಿತ್ತು. ಯಾವುದೂ ಕೂಡ ಒಂದು ಇಂಚು ಕೂಡ ಯಾವುದೋ ಒಂದು ಕಾನೂನು ಬಾಹಿರವಾಗಿ ಆ ಒಂದು ಕಟ್ಟಡವನ್ನು ಕಟ್ಟಿಲ್ಲ. ಮತ್ತು ಈಗಾಗಲೇ ಒಂದು 3-4 ಜನ ಯಾರು ಒಂದು ಹಣಕಾಸು ವಿಷಯದಲ್ಲಿ ಸ್ವಲ್ಪ ಅವ್ರಿಗೆ ಶಕ್ತಿ ಇದೆ ಅಂತ ಕರ್ಕೊಂಬಂದು ನಮ್ಮ ಶಿವಮೊಗ್ಗದಲ್ಲಿ ಉತ್ತಮವಾದಂಥ ಈ ರೀತಿ ಒಂದು ಹೋಟ್ಲ್ ಅವಶ್ಯಕತೆ ಇತ್ತು. ಅವ್ರು ಕರ್ಕೊಂಬಂದು ನಾವು ಕೂಡ ಸನ್ಯಾಸಿಗಳಲ್ಲ ವ್ಯವಹಾರ ಮಾಡಬೇಕು ಅಂತ ನಾವು ಕೂಡ ನಾವು ಸೇರಿ ಒಂದು ಉತ್ತಮ ಒಂದು ಹೋಟ್ಲನ್ನು ಕಟ್ಟಿದ್ವಿ. ಅದು ಬಿಟ್ಟರೆ ಯಾವುದೇ ಕಾನೂನು ಬಾಹಿರವಾಗಿ ಹಣಕಾಸಿನ ವ್ಯವಹಾರ ಇರ್ಬೋದು ಅಥವಾ ಯಾವುದೇ ದಾಖಲೆಗಳಲ್ಲಿ ತಪ್ಪುಗಳು ಇರ್ಬೋದು, ಯಾವುದು ಕೂಡ ಇಲ್ಲ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್. ರಾಜೇಶ್, ನಿನ್ನೆ ಬಂಗಾರಪ್ಪನವರು ನೀಡಿದಂತಹ ಹೇಳಿಕೆಗೆ ಏನಂದ್ರು ಸಂಸದ ರಾಘವೇಂದ್ರ ಅವರು? ರಾಘವೇಂದ್ರ ಅವರು ಏನು ಬಂಗಾರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರ ಮಾಜಿ ಮುಖ್ಯಮಂತ್ರಿ ಅವ್ರು ಹೇಳಿರ್ತಕ್ಕಂತಹ ಎಲ್ಲ ಇದು ನಾವು ಯಾವುದೇ ರೀತಿಯಿಂದ 3 ಸ್ಟಾರ್ ಹೋಟೆಲ್ ಏನು ಶಿವಮೊಗ್ಗ ನಗರದಲ್ಲಿ ನಿರ್ಮಾಣ ಮಾಡಿದೀವಿ ರಾಯಲ್ ಆರ್ಕಿಡ್ ಅಂತ ಹೇಳಿ, ಅದಕ್ಕೆ ಯಾವುದೇ ರೀತಿಯ ಕಪ್ಪು ಹಣ ಬಳಕೆ ಆಗಿಲ್ಲ, ಎಲ್ಲವೂ ಕಾನೂನಿನ ಪ್ರಕಾರವೇ ಆಗಿದೆ. ಏನು ಕಾನೂನಿನ ಉಲ್ಲಂಘನೆ ಆಗಿದೆ, ಸ್ವಜನ ಪಕ್ಷಪಾತ ನಡೆದಿದೆ, ಅಧಿಕಾರ ದುರುಪಯೋಗ ನಡೆದಿದೆ ಅಂತ ಹೇಳ್ತಾರೆ, ಇದು ಯಾವುದೂ ಕೂಡ ನಡೆದಿಲ್ಲ ಅನ್ನೋದನ್ನ ನೇರವಾಗಿ ಅವರು ನಿರಾಕರಿಸಿದ್ದಾರೆ. ಮತ್ತೆ ಜೊತೆನಲ್ಲಿ ಇದರ ಪ್ರತಿ ಹಂತ ಏನಂದ್ರೆ ಇದರ ಖರೀದಿಯಿಂದ ನಿವೇಶನ ಖರೀದಿಯಿಂದ ಹಿಡಿದು ನಿರ್ವಹಣೆವರೆಗೂ ಕೂಡ ಪ್ರತಿ ಹಂತದಲ್ಲಿ ಏನು ಉಲ್ಲಂಘನೆ ಆಗಿದೆ ಅಂತ ಹೇಳಿದ್ರೆ ಆ ರೀತಿ ಯಾವುದೇ ಉಲ್ಲಂಘನೆ ಆಗಿಲ್ಲ. ಅಕ್ರಮವಾಗಿ ನಾವು ಕಟ್ಟಡ ನಿರ್ಮಾಣ ಮಾಡಿಲ್ಲ. ಏನ್ ರಾಯಲ್ ಆರ್ಕಿಡ್ ಸಂಸ್ಥೆ ಏನು 1.5 ಕೋಟಿ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ ಹೋಟೆಲ್ ನಿರ್ವಹಣೆ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಕಾವೇರಿ ಭವನದಲ್ಲಿ ನಡೆಸ್ತಕ್ಕಂಥ ಹೋಟೆಲ್ಗಳು ಅಂತ ಹೇಳಿದ್ರೆ ಆ ಬಗ್ಗೆ ಯಾವುದೇ ಮಾಹಿತಿ ತಮಗಿಲ್ಲ. ಅವರು ಒಂದು ಸಂಸ್ಥೆಯಾಗಿ ಹೋಟೆಲ್ ನಿರ್ವಹಣೆಯಲ್ಲಿ ಹೆಸರು ಪಡೆದಿದ್ದಾರೆ. ಹಾಗಾಗಿ ಅವರ ಪಾರ್ಟ್ನರ್ಶಿಪ್ ನಲ್ಲಿ ನಾವು ಮಾಡ್ತಾ ಇದ್ದೀವಿ ಹೊರತು ಯಾವುದೇ ರೀತಿಯಿಂದ ಅಕ್ರಮವನ್ನ ಮಾಡಿಲ್ಲ ನಾವು, ಮತ್ತೆ ಯಾವುದೇ ಒಳ ಒಪ್ಪಂದಗಳನ್ನು ಕೂಡ ಮಾಡ್ಕೊಂಡಿಲ್ಲ. ಹಾಗಾಗಿ ಇದನ್ನ ಈ ಬಂಗಾರಪ್ಪನವ್ರು ಏನ್ ಮಾಡಿದ್ರೆ ಆ ಆರೋಪಗಳೆಲ್ಲ ಸುಳ್ಳು ಅಂತ ಹೇಳಿ ನಿರಾಕರಣೆ ಮಾಡಿದ ಜೊತೆಯಲ್ಲಿ ಬಂಗಾರಪ್ಪನವರು ಈ ಹಿಂದೆ ಏನು ಅವರು ಶರಾವತಿ ಡೆಂಟಲ್ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಹುಡುಕೋ ಏನು ಅಲ್ಲಿ ಆ ಜಾಗದಲ್ಲಿ ನಿವೇಶನ ಮಾಡಬೇಕು ಅಂತ ಹೇಳಿ ಜಾಗ ಖರೀದಿ ಮಾಡಿತ್ತು, ಅದನ್ನ ಡಿನೋಟಿಫಿಕೇಶನ್ ಮಾಡಿ ಅವರು ಶರಾವತಿ ಡೆಂಟಲ್ ಕಾಲೇಜನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ರು. ಜೊತೆಯಲ್ಲಿ ಈಗಾಗಲೇ ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ ಹಗರಣ ಬೇರೆ ಬೇರೆ ಹಗರಣಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರು ಇದ್ರು ಅನ್ನೋದನ್ನ ಜನಕ್ಕೆ ಗೊತ್ತಿದೆ. ಹಾಗಾಗಿ ಅವರಿಂದ ನಾವು ಹೊಸದಾಗಿ ಏನು ಕಲಿಬೇಕಾಗಿಲ್ಲ, ನಾವು ಆ ರೀತಿ ಯಾವ್ದು ಮಾಡಿಲ್ಲ ಅನ್ನೋದನ್ನು ಇವರು ಪ್ರಮುಖವಾಗಿ ಜೊತೆಯಲ್ಲಿ ಏನು ಇತ್ತೀಚೆಗೆ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡೋದ್ರ ಬಗ್ಗೆ ಹೇಳಿದ್ರು, ಮಾತುಗಳು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಮಾತನಾಡಿದ್ದು ರಾಘವೇಂದ್ರ ಏನಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಮಾಡೋದಕ್ಕೆ ಪ್ರಮುಖವಾಗಿ ಕಾರಣ ಇತ್ತೀಚಿನ ದಿನಗಳಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ಆರೋಪಗಳು ನಿರಂತರವಾಗಿ ಮಾಡ್ತಾನೆ ಬರ್ತಾ ಇದ್ದಾರೆ ಮುಖ್ಯಮಂತ್ರಿ ಆದ್ಮೇಲೆ ಯಡಿಯೂರಪ್ಪನವರ ವಿರುದ್ಧ. ಆ ಹಿನ್ನೆಲೆಯಲ್ಲಿ ಈ ಒಂದು ಬಾರಿ ದೇವಸ್ಥಾನದ ಮುಂದೆ ತೀರ್ಮಾನ ಆಗ್ಬಿಡ್ಲಿ ಅಂತ ಹೇಳಿ ನಾವು ಈ ತೀರ್ಮಾನಕ್ಕೆ ಬಂದಿದ್ವಿ. ಹಾಗಾಗಿ ನಾವು ಕುಟುಂಬ ಸಮೇತರಾಗಿ ಅಲ್ಲಿ ಹೋಗ್ಲಿಕ್ಕೆ ಸಿದ್ಧ ಇದ್ದೀವಿ. ಅಲ್ಲಿ ನಿಜವಾಗ್ಲೂ ನಾವು ದೇವರ ಮುಂದೆ ಪ್ರಮಾಣ ಮಾಡ್ತೀವಿ ಅನ್ನೋ ಮಾತನ್ನ ಕೂಡ ಹೇಳಿದ್ರೆ, ಯಾಕಂದ್ರೆ ಈಗ ಈವರೆಗೂ ಅವ್ರು ಏನೇನು ಆರೋಪಗಳನ್ನ ಮಾಡಿದ್ದಾರೆ ಆ ಎಲ್ಲ ಆರೋಪಗಳಿಗೆ ಅಲ್ಲೇ ಉತ್ತರ ಸಿಗ್ಲಿದೆ ಅನ್ನೋ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ರು. ಓಕೆ ರಾಜೇಶ್, ಕಪ್ಪು ಹಣವನ್ನ ಬಳಸಿಲ್ಲ ಅಂತ ರಾಘವೇಂದ್ರ ಅವರು ಏನೋ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆದ್ರೆ 27 ಕೋಟಿ ರೂಪಾಯಿ ಕಪ್ಪು ಹಣ ಬಳಕೆಯಾಗಿದೆ ಅಂತ ಬಂಗಾರಪ್ಪನವರು ನಿನ್ನೆ ತಾನೇ ಹೇಳಿದ್ರು, ತನಿಖೆಯನ್ನ ನಡೆಸಬೇಕು ಅಂತ ಕೂಡ ಹೇಳಿದ್ರು. ಹಾಗಾದ್ರೆ ಈ ಬಗ್ಗೆ ತನಿಖೆ ನಡೆಯುತ್ತಾ, ಏನಾಗ್ಬೋದು? ಇಲ್ಲ, ಈಗಾಗಲೇ ಈ ಹಿಂದೆ ಒಂದು 7-8 ತಿಂಗಳ ಹಿಂದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಗರಸಭೆಯಲ್ಲಿ ಅವರು ಏನು ಸ್ಕ್ವೇರ್ ಫೀಟ್ ಜಾಗಕ್ಕೆ ಅವರು ಕಟ್ಟಡ ನಿರ್ಮಾಣ ಮಾಡಬೇಕಾಯಿತು, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಟ್ಟಡ ನಿರ್ಮಾಣ ಮಾಡಿದರೆ ಪರವಾನಗಿ ಪಡೆದಕ್ಕಿಂತ ಅಂತ ಹೇಳಿ ನಗರಸಭಾ ಅಧಿವೇಶನದಲ್ಲೇ ಕೂಡ ಅದರ ಬಗ್ಗೆ ಒಂದು ವ್ಯಾಪಕವಾದ ಗಲಾಟೆ ಗದ್ದಲ ಕೂಡ ಏರ್ಪಟ್ಟಿತ್ತು. ಆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಏನು ಹೆಚ್ಚುವರಿ ಜಾಗ ಇದೆ ಅದಕ್ಕೆ ದಂಡವನ್ನು ಕೂಡ ಇವರು ತೆರವು ಕೊಟ್ಟಿದ್ದಾರೆ. ಜೊತೆಯಲ್ಲಿ ಏನ್ ನಿರ್ಮಾಣಕ್ಕೆ ಸಂಬಂಧಪಟ್ಟಾಗೆ ಅರ್ಜಿಗಳನ್ನು ಕೂಡ ಕೊಟ್ಟು ಎಲ್ಲವೂ ಕೂಡ ಕಾನೂನು ಪ್ರಕಾರ ವ್ಯಾಪ್ತಿಗೆ ಒಳಪಡೋ ಹಾಗೆ ಅವೆಲ್ಲ ಅದನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಏನು ಈಗ ಆರೋಪಗಳು ಕೇಳಬಂದಿದೆ, ಅದಕ್ಕೆ ಮತ್ತೆ ಹೊಸದಾಗಿ ಕೂಡ ತನಿಖೆ ಆದ್ರೂ ಕೂಡ ಅದೇ ಉತ್ತರ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಏನು ನಿರ್ಮಾಣ ಕಾಮಗಾರಿ ಹೆಚ್ಚಾಗಿತ್ತು ಅಂತ ಹೇಳಿದರೆ ಮತ್ತೆ 12 ಕೋಟಿ ಮೊತ್ತವನ್ನು ಇಡೀ ಕಟ್ಟಡಕ್ಕೆ ತೋರಿಸಿದ್ದಾರೆ. ಆದ್ರೆ ಇವರು ಹೇಳ್ತಾ ಇರೋದು, ಬಂಗಾರಪ್ಪನವ್ರು ಹೇಳ್ತಾ ಇರೋದು ಅದಕ್ಕೆ 39 ಕೋಟಿ ವೆಚ್ಚ ಆಗಿದೆ ಅಂತ ಹೇಳಿ. ಆದ್ರೆ ಇವ್ರು ಈಗಾಗಲೇ ಅದಕ್ಕೆ 12 ಕೋಟಿ ಅಂತ ತೋರಿಸಿರೋ ಹಿನ್ನೆಲೆ ಅದಕ್ಕೆ ಸಂಬಂಧಪಟ್ಟ ಏನ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಆ ಟ್ಯಾಕ್ಸ್ ಗಳನ್ನೆಲ್ಲ ಈಗಾಗಲೇ ಕಟ್ಟಿದ್ದಾರೆ ಅಷ್ಟೇ. ಓಕೆ, ಧನ್ಯವಾದಗಳು ರಾಜೇಶ್ ಕಾಮತ್ ನಿಮ್ಮೆಲ್ಲ ಮಾಹಿತಿಗಾಗಿ.